Hello everyone, welcome to Sanmarga classes. 14ನೇ ಪ್ರಶ್ನೆ ಶಾತವಾಹನರು ಕದಂಬರು ಮತ್ತು ಗಂಗರು ಎನ್ನುವಂತಹ ಚಾಪ್ಟರ್ ಇಂದ ಕದಂಬರ ಕಾಲದ ರಾಜಾಡಳಿತದ ಭಾಷೆಗಳು ಯಾವುವು ಅಂತ ಕೇಳಿದ್ದಾರೆ. ಕದಂಬರು ವೈದಿಕ ಧರ್ಮಾನುಯಾಯಿಯಾಗಿದ್ದರೂ ಕೂಡ ಎಲ್ಲ ಧರ್ಮಗಳಿಗೂ ಪ್ರಾಧಾನ್ಯತೆಯನ್ನ ನೀಡಿದ್ದರು. ಇವರ ಕಾಲದಲ್ಲಿ ಬೌದ್ಧ ಧರ್ಮವು ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತು. ಓಕೆನಾ? ಸೊ ಕದಂಬರು ಪ್ರಾಕೃತ ಹಾಗೂ ಸಂಸ್ಕೃತ ಭಾಷೆಗಳಿಗೆ ಪ್ರೋತ್ಸಾಹವನ್ನ ನೀಡಿದರು. ಮೊದಲು ಪ್ರಾಕೃತ ಭಾಷೆ ಆಗಿದ್ದು ನಂತರ ಸಂಸ್ಕೃತ ರಾಜಭಾಷೆ ಆಯಿತು. ಮೊದಲು ಪ್ರಾಕೃತ ರಾಜಭಾಷೆಯಾಗಿದ್ದು ನಂತರ ಸಂಸ್ಕೃತ ರಾಜಭಾಷೆಯಾಗಿತ್ತು. ಓಕೆನಾ? ಕನ್ನಡ ಜನರ ಆಡು ಭಾಷೆ ಆಗಿತ್ತು. ಕನ್ನಡ ಜನರ ಭಾಷೆಯಾಗಿತ್ತು ಕದಂಬರ ಕಾಲದಲ್ಲಿ. ಸೊ ಹಲ್ಮಿಡಿ ಶಾಸನ 5ನೇ ಶತಮಾನದಲ್ಲಿ ದೊರೆತ ಕನ್ನಡದ ಹಲ್ಮಿಡಿ ಶಾಸನ ಮೊಟ್ಟ ಮೊದಲ ಕನ್ನಡದ ಶಾಸನವಾಗಿದೆ. ಓಕೆನಾ ಮಕ್ಕಳ? ಸೊ ಕದಂಬರ ಕಾಲದ ರಾಜ್ಯಾಡಳಿತದ ಭಾಷೆಗಳು ಪ್ರಾಕೃತ ಮತ್ತು ಸಂಸ್ಕೃತ. ಥ್ಯಾಂಕ್ ಯು.